ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸೂರ್ಯನು ತನ್ನ ಪಥ ಬದಲಿಸುವಂತೆ ನಿಮ್ಮೆಲ್ಲರ ಬಾಳಿನ ಪಥ ಬದಲಾಗಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ, ಆಯಸ್ಸು, ಐಶ್ವರ್ಯ, ಸಂಭ್ರಮ ನಿಮ್ಮ ಮನೆ ನೆಲೆಸಲಿ. ನಿಮಗೂ ನಿಮ್ಮ ಕುಟುಂಬದ ವರ್ಗದವರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ದೇವ್ರಿಗೆ ನೈವೇದ್ಯಕ್ಕಿಟ್ಟು ನೈವೇದ್ಯ ಎಲ್ಲ ಮನೇಲಿ ನಾಷ್ಟ ಮಾಡಿ ತಿಂಡಿ ಎಲ್ಲ ತಿಂದಾದಮೇಲೆ ನಾವು ಮೂವಿ ನೋಡೋಣ ಅಂತ ಅಂದ್ಕೊಂಡ್ವಿ. ಅದೇನೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಮೂವಿ ಹಾಕಿದ್ರು. ಮೂವಿ ನೋಡೋದೇ ಒಂದು ಚೆಂದ ಅಲ್ವಾ. ಮೂವಿಲಿರುವಂಥ ದೇವರ ರೂಪ ಆಗ್ಬೋದು ಹಾಗೂ ಸಾಂಗ್ಗಳಾಗ್ಬೋದು ನೋಡೋದಕ್ಕೇ ಒಂಥರ ತುಂಬ ಖುಷಿ. ನೋಡಿದಾಗ ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋ ಥರ ಇತ್ತು, ಅಷ್ಟು ಖುಷಿ ಆಯಿತು. ಆಮೇಲೆ ಮುದ್ದಿಗೆ ಎಳ್ಬಿರೋ ಶಾಸ್ತ್ರ ಮಾಡಿದ್ವಿ. ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ. ಶಾಸ್ತ್ರ ಅಂತೂ ತುಂಬ ಚೆನ್ನಾಗಾಯಿತು. ಈ ಥರ ಶಾಸ್ತ್ರನ ಮಾಡೋದ್ರಿಂದ ಮಕ್ಕಳಿಗೆ ಇರುವಂಥ ದೋಷ ಆಗ್ಬೋದು, ಹಾಗೆ ದೃಷ್ಟಿ ಆಗ್ಬೋದು ಹೋಗುತ್ತೆ ಅಂತ ಹೇಳ್ತಾರೆ. ನಮಗಿದು ಗೊತ್ತಿರೋ ವಿಷಯ ಈ ಥರ. ನಿಮ್ಗೆ ಯಾವ ಥರ ವಿಷಯ ಆಗುತ್ತೋ ಅಂತ ನೀವು ಕಮೆಂಟ್ ಮಾಡ್ಬೋದು. ನಾವು ಹೇಗೆ ಶಾಸ್ತ್ರ ಮಾಡಿದ್ವಿ ಅಂದರೆ, ನಾವು ಮನೆಯಲ್ಲಿ ಇರುವಂತಹ ಬಾಳೆಹಣ್ಣು, ಎಲೆ, ಅಡಿಕೆ ಹಾಗೆ ಹಣ್ಣುಗಳು ಎಲ್ಲನೂ ತರಿಸಿ ಮುದ್ದನ್ನ ಒಂದು ಚಿಕ್ಕ ಮಣೆ ಮೇಲೆ ಕೂರಿಸಿ ಅವಳಿಗೆ ಮುತ್ತೈದೆಯರ ಕೈಲಿ ಶಾಸ್ತ್ರ ಮಾಡಿಸಿ ಅವಳ ಕೈಲೇನೆ ಬಾಳೆಹಣ್ಣು, ಎಲೆ, ಅಡಿಕೆ ಎಲ್ಲ ಕೊಡಿಸಿದ್ವಿ. ನೋಡಿ ಈ ಥರ ಅವಳು ಸೈಲೆಂಟಾಗಿ ಶಾಸ್ತ್ರ ಮಾಡಿಸ್ಕೊತಾಳೆ ಅಂತಲೇ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಗಲಾಟೆ ಮಾಡ್ತಾಳೆ, ಅಳ್ತಾಳೆ ಅಂತ ಅಂದ್ಕೊಂಡಿದ್ವಿ. ಆ ಥರ ಯಾವ ಥರನೂ ಆಗಲಿಲ್ಲ. ಶಾಸ್ತ್ರ ಅಂತೂ ತುಂಬ ಚೆನ್ನಾಗಾಯಿತು. ಅವಳು ಕೂಡ ಒಂಚೂರು ಅಳ್ದೇನೆ ಶಾಸ್ತ್ರನೆಲ್ಲ ನೀಟಾಗಿ ಮಾಡಿಸ್ಕೊಂಡ್ಳು. ಹಾಗೆ ಕೊನೆಯದಾಗಿ ದೃಷ್ಟಿ ಎಲ್ಲ ತೆಗೆಸಿ ಮುದ್ದಿಗೆ ಶಾಸ್ತ್ರ ಎಲ್ಲ ಮುಗಿಸಿದ್ವಿ. ಹಾಗೆ ನೋಡಿ ಅವಳು ಎಷ್ಟು ಡೀಸೆಂಟಾಗಿ ಕೂತಿದ್ದಾಳೆ ಅಂತ ನಮ್ಗೆ ಈ ಥರ ಅನ್ನಿಸ್ತು. ಕೊನೆಯದಾಗಿ ನಾವು ಕಾಯ್ತಾ ಇದ್ದಿದ್ದೇನೆ ಮಕರ ಜ್ಯೋತಿ ನೋಡಬೇಕು ಅಂತ. ನಾವು ವರ್ಷಕ್ಕೊಮ್ಮೆ ಇದನ್ನು ನೋಡ್ತಾನೆ ಇರ್ತೀವಿ. ನಾವು ಕಾಯ್ತೀವಿ ಕೂಡ. ತುಂಬ ಇಷ್ಟೇ ಟೈಮ್ ಇದೆ ಅಂತ ಹೇಳಿದ್ರು ಕೂಡ ನಾವು ದರ್ಶನ ಮಾಡಿನೇ ನಾವು ಯಾವುದೇ ಈ ದಿನನ ಪೂರ್ತಿ ಮಾಡ್ಕೊಳ್ಳೋದು ಅಂತ ನಮ್ಮ ಮನಸ್ಸಲ್ಲಿರುವಂಥದ್ದು. ನೋಡಿ ಇವಾಗ ದರ್ಶನ ಎಲ್ಲ ನೀಟಾಗಾಯಿತು. ನನಗಂತೂ ಅದನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬಂತು ಕೂಡ. ಅಯ್ಯಪ್ಪ ಸ್ವಾಮಿ ಸನ್ನಿಧಿಲಿ ಈ ಥರ ನಾವು ಯಾವತ್ತೂ ನಾವು ಹೋಗೋದಕ್ಕಾಗಲ್ಲ ಹೆಣ್ಮಕ್ಳು, ಅದರಿಂದನೇ ನಾವು ಟಿ ವಿಲಾದರೂ ನೋಡಿ ಈ ಥರ ಖುಷಿ ಪಡ್ಕೊಳ್ಳೋಣ ಅಂತ ಪಡ್ಕೊತೀವಿ. ನೋಡಿ ಎಳ್ಳೆ ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.